ರಾಜ್ಯದಲ್ಲಿ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಬರ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲಿ ಬಿಜೆಪಿ ನಿಯೋಗ ಬರ ಪರಿಶೀಲನೆಯನ್ನು ಮಾಡಿದೆ. ನೋಡಿ, ರಾಜ್ಯದಲ್ಲಿ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಬರ ಪರಿಶೀಲನೆಯನ್ನು ನಡೆಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲೇ ಬಿಜೆಪಿ ನಿಯೋಗ ಬರ ಪರಿಶೀಲನೆ ಮಾಡಿರುವಂಥದ್ದು. ಕನಕಪುರ ತಾಲೂಕಿನ ಮಲ್ಲೇಗೌಡನದೊಡ್ಡಿ, ಸಾಸಲಾಪುರ ಗ್ರಾಮಗಳಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ. ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದ ನಿಯೋಗ ಬರ ಪರಿಶೀಲನೆಯನ್ನು ಮಾಡಿರುವಂಥದ್ದು. ಬಾಳೆ, ಅಡಿಕೆ ಕೆರೆಗಳಿಗೂ ಸಹ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಸುತ್ತಮುತ್ತ ಜಮೀನುಗಳಿಗೆಲ್ಲ ನೀರಾಯ್ತಿತ್ತು, ಕುಡಿ ನೀರಾಯ್ತಿತ್ತು, ದನ ಕರುಗಳಿಗೆ ನೀರಾಯ್ತಿತ್ತು. ಈಗ ಈ ಕೆರೆ ಬತ್ತಾಗ್ಲಾಗಿದೆ, ನೀರು ಇತ್ತು, ಆಗ ಈಗಿಲ್ಲ, ಒಣಗೋಯ್ತು. ಎಷ್ಟು ಎಕರೆಗೆ ಹಾಕಿದ್ದೀರಿ ಬಾಳೆ? ಬಾಳೆ 2 ಎಕರೆ. ವಿಶೇಷ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಏನು ಕ್ಷೇತ್ರ ಇದೆ, ಕನಕಪುರಕ್ಕೆ ಬಂದಿದ್ದೇವೆ. ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಬಹಳ ಗಂಭೀರ ಇದೆ. ನಾವೀಗ ಕೆರೆಗೆ ಭೇಟಿ ಕೊಟ್ವಿ. ಇಲ್ಲಿ ಕೆರೆಯಲ್ಲಿ ನೋಡಿದ್ವಿ, ಅಲ್ಲಿ ಸಂಪೂರ್ಣ ಒಣಗಿ ಕುಳಿತಿದೆ, ನೀರಿಲ್ಲ. ಹೊರಗಡೆಯಿಂದ ನೀರು ಮೊದಲು ತುಂಬಿಸ್ತಾ ಇದ್ರು ಅಂತಕ್ಕಂಥ ಮಾತನ್ನು ಕೇಳಿದ್ವಿ. ಈಗ ಅದನ್ನೂ ಮಾಡ್ತಾ ಇಲ್ಲ. ಸುತ್ತಲೂ ಆ ಕೆರೆಗೆ ನೀರು ತುಂಬಿದಿದ್ರೆ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತಿತ್ತು, ರೈತರಿಗೆ ಒಂದಷ್ಟು ಅನುಕೂಲ ಆಗ್ತಿತ್ತು. ಅದು ಆಗಿಲ್ಲ. ಅದರಿಂದ ಅದೊಂದು ಲೋಪ ಇದೆ. ಮಳೆ ಸಂಪೂರ್ಣವಾಗಿ ಈ ವರ್ಷ ಕೈ ಕೊಟ್ಟಿದೆ. ಅದರಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಈಗ ನೋಡಿ, ಬಾಳೆ ತೋಟದಲ್ಲಿ ಇದ್ದೇವೆ. ಈ ಬಾಳೆ ಮೊದಲ ಬೆಳೆ ಇದು, ಆದರೆ ಇದು ಮಾರಾಟಕ್ಕೆ ಯೋಗ್ಯವೇ ಇಲ್ಲ. ಇದು ಹೋಗೋದೇ ಇಲ್ಲ. ಇದು ಹಣ್ಣಾಗತ್ತೆ ಅನ್ನೋದು ಗ್ಯಾರಂಟಿನೇ ಇಲ್ಲ. ಈ ಕಾರಣದಿಂದ ಇವತ್ತು ಹಲವು ಪರಿಹಾರಗಳನ್ನು ಸರ್ಕಾರ ಕೊಡಬೇಕಾಗತ್ತೆ. ದಾವಣಗೆರೆಯಲ್ಲೂ ಬಿಜೆಪಿ ಬರ ಅಧ್ಯಯನವನ್ನು ನಡೆಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದ ತಂಡ ದಾವಣಗೆರೆಯಲ್ಲಿ ಬರ ವೀಕ್ಷಣೆಯನ್ನು ಮಾಡಿರುವಂಥದ್ದು. ಮಾಯಕೊಂಡ ಕ್ಷೇತ್ರದ ನಿರ್ಲಿಗಿ ಗ್ರಾಮದಲ್ಲಿ ಬರವನ್ನು ವೀಕ್ಷಣೆ ಮಾಡಲಾಗಿದೆ. ನೋಡಿ, ಈಗ ಬಿಜೆಪಿಯಿಂದ ವಿವಿಧ ತಂಡಗಳು ರಚನೆಯಾಗಿರುವಂಥದ್ದು. ರಾಜ್ಯದ ಉದ್ದಗಲಕ್ಕೂ ಆ ತಂಡಗಳು ಹೋಗಿ ಬರವನ್ನು ಪರಿಶೀಲನೆ, ಬರ ವೀಕ್ಷಣೆಯನ್ನು ಮಾಡ್ತಾರೆ, ಅಧ್ಯಯನ ಮಾಡಿ ವರದಿಯನ್ನು ಸಿದ್ಧಪಡಿಸ್ತಾರೆ. ಈಗ ದಾವಣಗೆರೆಯಲ್ಲಿ ಆರ್ ಅಶೋಕ್ ಅವರ ನೇತೃತ್ವದ ತಂಡ ಹೋಗಿದೆ. ಮಾಯಕೊಂಡ ಕ್ಷೇತ್ರದಲ್ಲಿ ಬರ ಅಧ್ಯಯನವನ್ನು ನಡೆಸಿರುವಂಥದ್ದು. ನಿರ್ಲಿಗೆ ಗ್ರಾಮದ ಜಯಣ್ಣ ಅನ್ನೋರಿಗೆ ಸೇರಿರ್ತಕ್ಕಂಥ ಅಡಿಕೆ ತೋಟವನ್ನು ವೀಕ್ಷಣೆ ಮಾಡಿದ್ದಾರೆ. ಸರ್ಕಾರ ಒಂದು ಮರಕ್ಕೆ 16 ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದೆ. ಇದು ರೈತರಿಗೆ ಪರಿಹಾರ ಸರಿಯಾಗ್ತದೆಯಾ ಅಂತ ಆಕ್ರೋಶ ಹೊರ ಹಾಕಿರುವಂಥದ್ದು. ಒಂದು ಮರಕ್ಕೆ 16 ರೂಪಾಯಿ ಅಂತ ನೋಡಿ. ಸೊ ಈಗಾಗಲೇ ಕೂಡಲೇ ಬರ ಜಿಲ್ಲೆ ಅಂತ ದಾವಣಗೆರೆ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕೆರೆ